ಪ್ರೇಮಾ, ಕಾವ್ಯ, ನೀವು ಬನ್ನಿ. ನಿಮ್ ಗಂಡಿದ್ರ ಪಕ್ಕ ಕೂತ್ಕೊಳ್ಳಿ. ದೊಡ್ಡಮ್ಮ ಅವರೇ ಬಡಿಸ್ತಾರ ಬಿಡಿ. ಸರಿ, ಬಡ್ಸದ್ಮೇಲೆ ಕೂತ್ಕೊಳ್ಳಿ. ಪರವಾಗಿಲ್ಲ ಅತ್ತೆ, ನಾವ್ ಬಡಿಸ್ತೀವಿ. ಕಾವ್ಯ ಬಾ. ಇಬ್ರು ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬಡ್ಸಿದ್ದಾಯ್ತಲ್ಲ, ಬನ್ನಿ ನೀವು ಕೂತ್ಕೊಂಡು ಪ್ರಸಾದ ತಿನ್ನಿ. ಕಾವ್ಯ ಬಾ. ಕಾವ್ಯ ಬಾ. ಈಗ ಶುರು ಮಾಡೋಣವಾ? ಏನಕ್ಕ ಇದು? ಏನು ಚಿಂತೆ ಇಲ್ಲದೆ ಪ್ರಸಾದ ತಿಂತ ಇದೆಯಾ? ಏನೋ ಆಗುತ್ತೆ ಅಂದೆ, ಇಲ್ಲಿ ನೋಡಿದ್ರೆ ಏನೂ ಆಗ್ತಾನೆ ಇಲ್ಲ. ಇರೋ ಬೆಂಕಿ ಸರಿಯಾದ ಸಮಯಕ್ಕೆ ಬೀಳತ್ತೆ. ಓ, ಎಲ್ರು ಕುಲದೇವತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಪ್ರಸಾದ ತಿಂತಾ ಇದ್ದೀರಾ? ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಪಾಪ ಊರ್ ತುಂಬಾ ಹೆಸರು ಕೇಳಿಸ್ಕೊಂಡು ನೊಂದಿರೋ ಜೀವಗಳು ನೀವು. ಏನಮ್ಮ ದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬಂದು ನಿನ್ ತಮ್ಮನ್ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ನಿನ್ಗೇನು ಅನ್ಸಲ್ವೇನಾ? ಏಯ್ ಮಾದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ನಿನ್ ತಮ್ಮ ತಾಳಿ ಕಟ್ಟಿದಾನೆ, ಅದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ? ತುಂಬಾ ದೊಡ್ಡ ಮನ್ಸ್ ಕಣೋ ನಿಂದು. ನಿನಗಿರೋ ದೊಡ್ಡ ಮನ್ಸು ಈ ಊರಲ್ಲಿ ಯಾರಿಗೂ ಇಲ್ಲ ಬಿಡು. ಏಯ್, ಏನೋ ಆಗ್ ನೋಡ್ತಾ ಇದೀಯ? ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಲೈಫ್ ಕಾಮಿಡಿನೇ ಬಿಡು.
ಪಾಪ ಕಣೋ ನೀನು, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಏನೋ ಹಾಗೆ ನೋಡ್ತೀನಿ. ಸ್ವಲ್ಪ ಆ ಕಡೆ ನೋಡು ರಾಜ. ನಿನ್ ಪಕ್ಕದಲ್ಲಿ ಇರ್ಬೇಕಾಗಿರೋ ಹುಡುಗಿ ನಿನ್ ತಮ್ಮ ರಾಮ್ ಪಕ್ಕದಲ್ಲಿ ಕುತ್ಕೊಂಡು ಪ್ರಸಾದ ಪ್ರಸಾದ ತಿಂತಿದ್ದಾಳೆ. ಗರುಡ, ಈಗಾಗ್ಲೇ ನನ್ನಿಂದ ತಿಂದು ಏಟು ಸಾಕಾಗಿಲ್ಲ ಅನ್ಸುತ್ತೆ ನಿನ್ಗೆ. ಈಗಿಂದೀಗ್ಲೇ ನಮ್ ಪಾಡಿಗೆ ನಮ್ಮನ್ ಬಿಟ್ಟು ಇಲ್ಲಿಂದ ಕಾಣಿಸ್ದಂಗ್ ಹೊಂಟೋದ್ರೆ ಸರಿ. ಅದನ್ ಬಿಟ್ಟು ನಮ್ ಕುಟುಂಬದವ್ರ ವಿಷಯಕ್ಕೆ ಏನಾದ್ರು ಬಂದ್ರೆ. ಅಪ್ಪ ತಂದೆ, ನಿನ್ ಫ್ಯಾಮಿಲಿ ವಿಷಯ ಈಗ ಇಡೀ ಊರ್ ವಿಷಯ ಆಗಿದೆ. ಮಾತಾಡೋರ್ಗೆ ಚಪ್ಪರ್ಸ್ಕೊಂಡ್ ಮಾತಾಡೋದು ಒಳ್ಳೆ ಮ್ಯಾಟ್ರ್. ಏನೋ ಅಂದೆ. ಮಾದೇವ, ಮಾದೇವ, ನಿನಗ್ ಸಿಟ್ಟು ಬರ್ಲಿ ಅಂತಾನೆ ಅವ್ರು ಹೀಗೆಲ್ಲ ಮಾತಾಡ್ತಿರೋದು. ನೀ ಸ್ವಲ್ಪ ತಾಳ್ಮೆಯಿಂದ ಇರು. ಗರುಡ, ಮಲ್ಲೆ, ಏನಪ್ಪ ನಿಮ್ ಸಮಸ್ಯೆ? ಈಗ ತಾನೇ ಪೂಜೆ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸ್ತಾ ಇದ್ದೇವೆ. ಈ ಹೊತ್ತಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾ ಇದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸತ್ತಾ? ನಿಮ್ ದಮ್ಮಯ್ಯ ಅಂತೇನೆ, ದಯವಿಟ್ಟು ಇಲ್ಲಿಂದ ಹೊರಡೆ. ಏನಮ್ಮ ಪ್ರೇಮ, ಆ ರಾಮ್ನ ಎತ್ತಾಕೊಂಡೋಗಿ ತಾಳಿ ಕಟ್ಟಿದ್ದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ಇಷ್ಟು ಬೇಗ ಅವನ್ನ ಗಂಡ ಅಂತ ಒಪ್ಕೊಂಡು ಅವನ ಜೊತೆ ಪ್ರಸಾದ ಬೇರೆ ತಿಂತಿದ್ಯಾ? ರೌಡಿ ಜೊತೆ ಮದ್ವೆ ಆಗೋ ತಪ್ಪಿ ಡಾಕ್ಟರ್ ಜೊತೆ ಮದ್ವೆ ಆಗಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡ್ಯಾ? ಜಾಣೆ ಬಿಡಮ್ಮ ನೀನು. ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಹಲೋ, ಸುಮ್ನೆ ಕೂತ್ಕೊಳ್ಳಮ್ಮ, ಕಂಡಿದ್ದೀನಿ ನಿನ್ ಫ್ಯಾಮಿಲಿ ವಿಷಯನ. ಕಿಡ್ನಾಪರ್ನ ಮದ್ವೆ ಆಗಿ ಬಂದ್ಬಿಟ್ಲು ನನ್ನ ಹತ್ರನೇ ಮಾತಾಡೋದಕ್ಕೆ. ನೋಡಿ, ನಮ್ಮ ಅಕ್ಕನ ಜೊತೆ ಹೀಗೆಲ್ಲ ಮಾತಾಡಿದ್ರೆ ಸರಿಗಿರಲ್ಲ. ನ್ಯೂಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಬೇಕಾಗತ್ತೆ. ಬಾವಾ, ಏನು ಇವರು ಜೈಲಿಗೆ ಹಾಕ್ತೀನಿ ಅಂತ ಹೇಳ್ತಿದಾರೆ? ನನಗ್ ಭಯ ಆಗ್ತಿದೆ ಕಣೋ. ಅಕ್ಕ ತಂಗಿರಿಬ್ರು ಎಷ್ಟು ಜೋರಿದಾರ ನೋಡು. ಊರಲ್ಲಿ ಈ ಅಣ್ಣ ತಮ್ಮನ್ ಏನಂತ ಕರಿತಿದ್ರು ಅಂತ ಗೊತ್ತಿದ್ಯಾ ನಿಮ್ಗೆ? ಅಣ್ಣ ರೌಡಿ ಮಾದೇವ, ತಮ್ಮ ಕಿಡ್ನಾಪರ್ ರಾಮ ಅಂತ. ಬರೀ ಕಿಡ್ನಾಪರ್ ಅಲ್ಲ ಬಾವಾ, ಕಿಡ್ನಾಪರ್ ಕಿಂಗ್ ಅಂತಿದ್ದಾರೆ. ಇವತ್ತು ನನ್ನ ಕೈಯಲ್ಲಿ ಏನೋ ಆಗಕ್ ಬಂದಿದ್ದೀರಾ ಕಣ್ರೋ ನೀವು. ನನ್ನ ಪಿತ್ತ ನೆತ್ತಿಗೇರಕ್ ಮುಂಚೆ ಇಲ್ಲಿಂದ ಹೋದ್ರೆ ಸರಿ. ಏಯ್, ನನ್ ಮೇಲೇನೋ ಎಗರಾಡ್ತೀಯ? ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದ್ವೆ ಆದವನು ನಿನ್ ಪಕ್ಕದಲ್ಲೇ ಕೂತಿದ್ದಾನೆ. ಅವನ್ ಮೇಲೆ ತೋರ್ಸು ನಿನ್ ಪೌರುಷನ. ಅವನ ಮೇಲೆ ಅವ್ನ್ ಸಿಟ್ ಮಾಡ್ಕೊಳಲ್ಲ ಬಿಡೋ ಗರುಡ. ಯಾಕೆಂದ್ರೆ ಅಣ್ಣ ತಮ್ಮ ಇಬ್ರು ಸೇರಿ ಒಂದ್ ಹುಡುಗಿ ತಗೊಂಡ್ರೆ ಇನ್ನೊಂದ್ ಹುಡುಗಿ ಫ್ರೀ ಅನ್ನೋ ತರ ಮದ್ವೆ ಆಗಿದಾರ. ಏನೋ ಅಂದೆ. ಏನು ಮಾಡ್ತಿದ್ಯಾ?
ಎಂತ ಮಗನ್ ಹೆತ್ಬಿಟ್ಟೆ ಅಕ್ಕ ನೀನು. ಸರಿಯಾದ ಟೈಮಿಗೆ ಅವನೇ ಬಂದು ಕಾಪಾಡ್ಬಿಟ್ಟ. ಏನಣ್ಣ ನೀನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನ್ ಗತಿ? ನಿನ್ಗೆ ಎಷ್ಟ್ ಸಲ ಪಡ್ಕೋಬೇಕು, ಸಿಟ್ಟಿನ ಕೆಲ್ ಬುದ್ಧಿ ಕೊಡ್ಬೇಡ ಅಂತ ಎಷ್ಟ್ ಸಲ ಅರ್ಥನೇ ಆಗಲ್ವಲ್ಲ ನಿಮ್ಗೆ? ಅವ್ರಿಬ್ರು ನಮ್ ಕುಟುಂಬದ ಬಗ್ಗೆ ಬಾಯ್ ಬಂದಾಗ ಮಾತಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅವ್ರು ಮಣ್ ತಿಂತಾರೆ, ನೀನು ಮಣ್ ತಿಂತ್ಯಾ? ಇಲ್ಲ ತಾನೇ? ಇದು ದೇವಸ್ಥಾನ. ದೇವಸ್ಥಾನದಲ್ಲಿ ಏನ್ ನಡ್ಕೋಬೇಕಂತ ಗೊತ್ತಿಲ್ಲ ನಿನಗೆ. ಅಯ್ಯೋ ಭಗವಂತ, ಏನಾದ್ರು ಹೆಚ್ಚು ಕಮ್ಮಿ ಆಗೋಗಿದ್ರೆ ದೊಡ್ಡ ಅನಾಹುತನೇ ಆಗೋಗಿರೋದು. ಎಷ್ಟ್ ಸಲ ಇರ್ಬೇಕು ನಿನ್ಗೆ? ಏನ್ರೋ ದುರ್ಗುಡ್ಕೊಂಡು ನೋಡ್ತಾ ಇದೀರಾ? ಜನಗಳೇ ಸೇರ್ಕೊಂಡು ನಿಮ್ಗೆ ಹೊಡಿಯೋಕ್ಕೂ ಮುಂಚೆ ಇಲ್ಲಿಂದ ಹೊರಟ್ಬಿಡಿ. ನೀನೇನೋ ಮದ್ವೆ ಆಗ್ಬಿಟ್ಟ. ನಿನ್ ತಂಗಿ ಮದ್ವೆ ಅದ್ ಹೇಗ್ ಮಾಡ್ತೀಯೋ ನಾನು ನೋಡ್ತೀನ. ಗರುಡ ಬಾರೋ. ಅಣ್ಣ ತಮ್ಮ ಇಬ್ರು ಸೇರಿ ಒಂದ್ ಹುಡುಗಿ ತಗೊಂಡ್ರೆ ಇನ್ನೊಂದ್ ಹುಡುಗಿ ಫ್ರೀ ಅನ್ನೋ ತರ ಮದ್ವೆ ಆಗಿದಾರ. ಏ ಕಾವ್ಯ, ಒಬ್ಳೆ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ಇವತ್ತಾಗಿ ಜಗಳದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದಕ್ಕ, ಇಷ್ಟೆಲ್ಲ ಆಗಿದ್ದು ರಾಮ್ ನಿನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ರಿಂದ. ಅವ್ರು ಮಾಡಿದ ತಪ್ಪಿಂದ ನಮ್ ಎಲ್ಲಾರ ಜೀವನನೂ ಉಲ್ಟಾ ಪಲ್ಟಾ ಆಗೋಯ್ತು. ಅವ್ರು ಹೀಗ್ ಮಾಡ್ತಾ ಇದ್ದಿದ್ರೆ ನಮ್ ಪರಿಸ್ಥಿತಿ ಹೀಗಿರ್ತಾನೆ ಇರ್ಲಿಲ್ಲ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಿಂಗ್ ಮಹಾದೇವ ಇಷ್ಟ ಇಲ್ವಾ? ಏನಕ್ಕ ಹೀಗ್ ಕೇಳ್ತಿದ್ಯಾ? ನಂಗ ರೌಡಿ ಇಷ್ಟ ಆಗೋದಕ್ಕೆ ಹೇಗ್ ತಾನೇ ಸಾಧ್ಯ? ಸೈಂಟಿಸ್ಟ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ ನಾನು ಈ ರೌಡಿನ ಮದ್ವೆ ಆಗ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಇದೆಲ್ಲ ಆಗಿದ್ದು ರಾಮಿಂದಾನೆ. ತಮ್ಮ ಪ್ರೀತಿ ಪಡ್ಕೊಳಕ್ ಹೋಗಿ ನಿನ್ ಜೀವನನ ಹಾಳು ಮಾಡಿದ್ರು, ನನ್ ಕನ್ಸುಗಳಿಗೆ ಕಲ್ಲು ಹಾಕಿದ್ರು. ಹಿ ಡಿಸ್ಟರ್ಬ್ಡ್ ಎವ್ರಿಥಿಂಗ್ ಅಕ್ಕ, ಹಿ ಡಿಸ್ಟರ್ಬ್ಡ್ ಎವ್ರಿಥಿಂಗ್. ಆದ್ರೆ ನೀನ್ ಹೇಗಕ್ಕ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ ಮನುಷ್ಯನೇ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ? ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಏನ್ ನಂಬಿಕೆ ನಿನ್ಗೆ? ಕಾವ್ಯ, ಆಗಿದ್ದನ್ನ ಯೋಚನೆ ಮಾಡ್ತಾ ಕೂತ್ರೆ ಏನ್ ಪ್ರಯೋಜನ ಇದೆ ಹೇಳು? ಆಗಿರೋದನ್ನ ಬದಲಾಯಿಸೋದಕ್ಕಾಗತ್ತಾ? ನೀನು ಅಷ್ಟೆ, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೋಬೇಡ ಕಡೆ. ಈಗ ಮಹಾದೇವ ಅವರು ನಿನ್ ಗಂಡ, ಮುಂದೆ ಅವ್ರ ಜೊತೆ ಸಂತೋಷವಾಗಿ ಹೇಗ್ ಸಂಸಾರ ಮಾಡೋದು ಅಂತ ಯೋಚನೆ ಮಾಡು, ಸರಿನಾ? ಅದಿ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಕ್ಕ. ಅಪ್ಪನ್ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮಹಾದೇವನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು. ನನ್ಗೆ ಸಂಬಂಧ ಒಂಚೂರು ಅಂದ್ರೆ ಒಂಚೂರು ಇಷ್ಟ ಇಲ್ಲ ಅಕ್ಕ. ಕಾವ್ಯ, ಏನ್ ಮಾತಾಡ್ತಿದ್ಯಾ ನೀನು? ಹೌದಕ್ಕ, ನಾನೀಗ್ಲೂ ಸುಮ್ನಿರೋದು ನನ್ಗೆ ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಅಪ್ಪನ್ ಮನ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಹಾಗಾಗಿ ಆ ಮಹಾದೇವನೇ ನಾನು ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಆ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀನಿ. ಆ ಕ್ಷಣ ಬೇಗ ಬರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೀನಿ. ಪಾಪ ರಾಮ್,
ನನ್ ಮೇಲಿನ ಕೋಪಕ್ಕೆ ಇಲ್ಲಿ ಮಲಗ್ತಾನೆ ಇಲ್ಲ. ಮದ್ವೆ ಆದಾಗಿಂದ ಒಂದ್ ದಿವ್ಸನೂ ಇಲ್ಲಿ ಮಲಗ್ಲೇ ಇಲ್ಲ. ಮತ್ತೆ ಎಲ್ಲಿ ಮಲಗ್ತಿದ್ದಾನು, ನಿದ್ದೆ ಬರ್ತಿದ್ಯೋ ಇಲ್ವೋ. ಒಂದ್ಸರಿ ಅವನ್ ಎಲ್ಲಿ ಮಲಗಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಆಗಲ್ಲ. ರಾಮ್, ಏನು ನೀನು ನನ್ ಮೇಲಿನ ಕೋಪಕ್ಕೆ ಇಲ್ಲಿ ಬಂದು ನಿದ್ದೆ ಮಾಡಕ್ ಒತ್ತಾಡ್ತಾ ಇದೆಯಲ್ಲೋ. ನನ್ನಿಂದ ನಿಂಗೆ ಎಷ್ಟು ಹಿಂಸೆ. ಪಾಪ ನೀನು. ತಪ್ಪು ಮಾಡಿರೋದು ನಾನು. ನನಗ್ ಶಿಕ್ಷೆ ಕೊಡೋದ್ ಬಿಟ್ಟು ನೀನೇ ಶಿಕ್ಷೆ ತಗೋತಾ ಇದ್ಯಾ. ನನ್ ರಾಮ್, ನನ್ ಜೀವ. ಅವನ್ ಯಾವಾಗ್ಲೂ ಆರಾಮಾಗಿರ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಈಗೇನಾದ್ರೂ ಎದ್ದೇಳ್ಸಿ ರೂಮಿಗೆ ಬಂದು ಮಲ್ಗು ಅಂದ್ರೆ ಪಕ್ಕ ನನಗೆ ಬೈತಾನೆ. ಏನ್ ಮಾಡ್ಲಿ? ಇವ್ನ್ ರೂಮಿಗೆ ಬಂದು ಮಲ್ಗೋ ತರ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಓ ದೇವ್ರೆ, ಏನಾದ್ರೂ ಒಂದ್ ಒಳ್ಳೆ ಉಪಾಯ ಕೊಡಪ್ಪ. ಅಷ್ಟು ಮಾಡ್ತೀನಿ. ಇದ್ರಿಂದ ಸ್ವಲ್ಪ ನಿಂಗೆ ತೊಂದರೆ ಆಗ್ಬೋದು, ಆದ್ರೆ ಆಮೇಲೆ ನೀನ್ ನೆಮ್ಮದಿಯಾಗಿ ಬಂದು ರೂಮಲ್ಲಿ ನಿದ್ದೆ ಮಾಡ್ಬೋದಲ್ವಾ. ಏನೋ ರಾಮ್, ನನ್ನ ಹಣೆ ಬರದಲ್ಲಿ ನಿನಗೆ ತೊಂದರೆ ಕೊಟ್ರೇನೆ ನಾನು ನೆಮ್ಮದಿಯಾಗಿರೋದು ಅನ್ಸುತ್ತೆ. ಪ್ಲೀಸ್ ಕಣೋ, ಇದು ಒಂದ್ಸತಿ ಸಹಿಸ್ಕೊಂಬಿಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಳೆ ಬಂತು ಅಂತ ಅನ್ಕೊಂಬಿಡು. ಸ್ವಾತಿ ಮುತ್ತಿನ ಮಳೆ ಹನಿ.
ನಾನ್ ನೋಡ್ದಾಗ ಟ್ಯಾಪ್ ಆಫ್ ಆಗಿತ್ತಲ್ಲ, ಹೀಗೇಗಾನಾಯ್ತು? ಗಾಡ್, ಬಟ್ಟೆ ದಿಂಬು ಚಾಪೆ ಎಲ್ಲ ಒದ್ದೆ ಆಗಿದೆಯಲ್ಲ. ಹೇಗಪ್ಪ ಮಲಗೋದು? ಒಳ್ಳೆ ಪಜೀತಿ ಆಯ್ತಲ್ಲ.